ಹಾಯ್ ಫ್ರೆಂಡ್ಸ್, ನೋಡಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಒಂದು ಒಳ್ಳೆ ಸಂದೇಶ ಹೇಳ್ತಾ ಇದ್ದೀನಿ. ನಾಟಿ ಕೋಳಿ ಸಾಗಾಣಿಕೆಗೆ ಬಾಳೆ ದಿಂಡ ಈ ಥರ ಕೊಚ್ಚಿ ಈ ಥರ ತಾಮಂದು ನೀಟಾಗಿ ನಾಟಿ ಕೋಳಿ ಕೊಡೋದ್ರಿಂದ ಒಳ್ಳೆ ಗ್ರೋತ್ ಬರುತ್ತೆ. ಯಾವುದೇ ರೋಗ ನಿರೋಧಕ ಶಕ್ತಿ ಹೆಚ್ಚೋದ್ರಿಂದ ಯಾವುದೇ ರೋಗಗಳು ಬರೋಲ್ಲ. ಹಾಗಾಗಿ ಈ ಥರನ ನೀವು ನಾಟಿ ಕೋಳಿಗಳಿಗೆ ಕೊಡಬೇಕು. ಈಗ ನಾರ್ಮಲ್ ಹಳ್ಳಿಗಳಲ್ಲಿ ಮಾಮೂಲಿ ನಿಮ್ಮದೇ ತೋಟಗಳಲ್ಲಿ ಬಾಳೆ ತೋಟಗಳು ಇರ್ತವೆ, ಎಲ್ಲ ಕಡ್ದಾಕಿರ್ತಾರೆ. ಅಂತ ತಕ್ಕೋಗಿ ನೀವೇ ಸಿಗೋದನ್ನೆಲ್ಲ ತುಂಡಾಗಿ ಕೊಚ್ಚಿ ಅವ ಮೇಲಿರೋದು ತೆಗೆದುಬಿಟ್ಟು ಒಳಗಿರೋದು ಒಳ್ಳೆ ಚೆನ್ನಾಗಿರೋಂಥದ್ದು ಈ ಥರ ಇರುತ್ತೆ. ಈ ಥರದ್ದು ನೀಟಾಗಿ ನಾಟಿ ಕೋಳಿಗೆ ಕೊಡೋದ್ರಿಂದ ಅವು ಒಳ್ಳೆ ಆರಾಮಾಗಿ ಕುಕ್ಕಂಡು ತಿಂತವೆ. ಆದ್ದರಿಂದ ನಿಮಗೂ ಅವಾಗ ಫುಡ್ಡಲ್ಲೂ ಕಂಟ್ರೋಲ್ ಆಗುತ್ತೆ. ಹಿಂಗೆ ಯಾರಾದರೂ ತೋಟಗಳೆಲ್ಲ ಕ್ಲೀನ್ ಮಾಡ್ತಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಆರಾಮಾಗಿ ನೀವೇ ತಗೊಂಡು ಬರ್ಬೋದು. ಅವ್ರೇನು ಕೇಳೋಕ್ಕೆ ಹೋಗೋಲ್ಲ. ಒಂದು ಟಬ್ಬು ಇಲ್ಲಾಂದರೆ ಒಂದು ಚೀಲನ ತಗೊಂಡೋಗಿ ಈ ಥರ ನೀಟಾಗೆಲ್ಲ ಕೊಚ್ಕೊಂಡು ನೀಟಾಗಿ ನಾಟಿ ಕೋಳಿಗಳಿಗೆ ತಂದು ಹಾಕೋದ್ರಿಂದ ಯಾವುದೇ ರೋಗ ರುಜಿನಗಳು ಬೇಗ ಬರೋಲ್ಲ, ಆರೋಗ್ಯವಾಗಿರ್ತವೆ. ಆಮೇಲೆ ಫುಡ್ಡಲ್ಲೂ ನಿಮಗೆ ಇನ್ನೂ ಚೆನ್ನಾಗಿ ಗ್ರೋತ್ ಬರುತ್ತೆ. ಹಾಗೆ ಇರಿ, ನಾಟಿ ಕೋಳಿಗಳು ಹೇಗೆಲ್ಲ ತಿಂತವೆ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್, ಬಾಳೆ ದಿಂಡು ಯಾರು ತಿನ್ನಲ್ಲ ಅಂತ ಎಷ್ಟೋ ಜನ ತುಂಬ ಜನ ಕಮೆಂಟ್ ಮಾಡ್ತೀವಿ. ವಿತ್ ಪ್ರೂಫ್ ಸಮೇತ ತೋರಿಸಿ ನೋಡಿ. ಬಾಳೆ ದಿಂಡು ಕೊಡೋದ್ರಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿ ಎಷ್ಟು ಲವಣಕ್ಕಿಂತ ಎಲ್ಲ ತಿಂತಾಯಿದೆ. ನೀವು ಸಹ ನಾಟಿ ಕೋಳಿ ಯಾರ್ಯಾರು ಸಾಗಣೆ ಮಾಡ್ಕಿದ್ದೀರಾ, ಬಾಳೆ ದಿಂಡು, ಪರಂಗಿ ಹಣ್ಣು, ಆದಷ್ಟು ನುಗ್ಗೆ ಸೊಪ್ಪು ಇದು ನೈಸರ್ಗಿಕವಾಗಿ ಸಿಗೋದ್ರಿಂದ ನಾಟಿ ಕೋಳಿ ಕೊಡಲೇಬೇಕು. ಏನಕ್ಕೆ ಅಂದರೆ ಎಲ್ಲ ಇದು ತಿಂದ್ರೇ ಒಂಥರ ನಾಟಿ ಕೋಳಿ ಸ್ಟ್ರೆಂತ್ ಬರೋದು. ಹಾಗಾಗಿ ಆಚೆ ನೀವು ತೋಟಕ್ಕೆ ಬಿಟ್ಟಾಗ ಈ ಥರ ತಂದು ಟಬ್ಬಲ್ಲಿ ತಂದು ಸುರಿದ್ಬಿಟ್ರೆ ಆರಾಮಾಗಿ ತಿನ್ಕೊಂತೈತೆ. ಒಟ್ಟಿಗೆ ಸ್ವಲ್ಪ ಬಿಸಿಲಲ್ಲಿ ಆದಷ್ಟು ಬಿಸಿಲು ಗಾಳಿ ಬೆಳಕು ಚೆನ್ನಾಗಿದ್ರೆ ಸಾಕು ನಾಟಿ ಕೋಳಿಗಳಿಗೆ. ಒಳ್ಳೆ ಫುಡ್ಡು ಇದನ್ನು ಅಂತೇಳಿ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ನೀವೇ ತಿನ್ಕೊತಾ ಇದೆ. ಏರಳವಾಗಿ ಇವೆಲ್ಲ ನೈಸರ್ಗಿಕವಾಗಿ ಸಿಗೋಂಥ ಆಹಾರಗಳು. ಬಾಳೆ ದಿಂಡು ಇರ್ಬೋದು, ಅಥವಾ ನಿಮಗೆ ನುಗ್ಗೆ ಸೊಪ್ಪು ಇರ್ಬೋದು. ಹಾಗೆ ಪರಂಗಿ ಹಣ್ಣು ಸಹ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಮರಗಳಿದ್ದಾವೆ. ಹಾಗಾಗಿ ಮರಗಳಲ್ಲಿ ಪರಂಗಿ ಹಣ್ಣು ಹಣ್ಣಾಗಿರೋಂಥದ್ದು ಸಿಗುತ್ತೆ. ಆಮೇಲೆ ತರಕಾರಿ ವೇಸ್ಟು ಇವೆಲ್ಲ ತಂದು ಮಾಡೋದ್ರಿಂದ ನಿಮಗೆ ಆದಷ್ಟು ಫುಡ್ಡಲ್ಲೂ ಕಂಟ್ರೋಲ್ ಆಗುತ್ತೆ. ಯಾವುದೇ ಥರದ ರೋಗ ರುಜಿನಗಳು ಬರೋಲ್ಲ. ಹಾಗಾಗಿ ನೀವು ಈ ಥರ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಆದಷ್ಟು ನಾಟಿ ಕೋಳಿಗಳಿಗೆ ಈ ಥರ ನೈಸರ್ಗಿಕವಾಗಿ ಏನು ಸಿಗುತ್ತೋ ಫುಡ್ಡು ಅದನ್ನೇ ಕೊಡೋದ್ರಿಂದ ಅವು ಚೆನ್ನಾಗಿ ಒಳ್ಳೆ ಗ್ರೌತಾಗಿ ಬರ್ತವೆ, ಸ್ಟ್ರೆಂತ್ ಇರ್ತವೆ. ಯಾವುದೇ ರೋಗ ರುಜಿನಗಳು ಬೇಗ ತಾಕೋದಿಲ್ಲ ಅವಕ್ಕೆ. ತುಂಬ ಜನ ನನಗೆ ಕೇಳ್ತಿದ್ರಿ, ಅಣ್ಣ ನಮ್ಮದು ನುಗ್ಗೆ ಸೊಪ್ಪು ತಿನ್ನಲ್ಲ, ನಮ್ಮದು ಬಾಳೆ ದಿಂಡು ತಿನ್ನಲ್ಲಣ್ಣ ಅಂತ. ನೋಡಿ, ನಾವು ಕಲ್ಸೋದ್ರ ಮೇಲೆ ಡಿಪೆಂಡ್ ಇರ್ತೈತೆ. ಅದು ಏನು ಹಾಕೋರು ತಿನ್ನುತ್ತೆ ಹೊಸ್ದಾಗ. ಹಾಗಾಗಿ ಆಚೆ ಬಿಡಬೇಕು. ಆಚೆ ಬಿಟ್ಟು ಬಿಸಿಲಲ್ಲಿ ತಂದು ಹಾಕ್ಬಿಟ್ರೆ ಆರಾಮಾಗಿ ತಿನ್ನುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಅಣ್ಣ ನಮ್ಮದು ತಿನ್ನಲ್ಲ ಅಂತ. ಆದರೆ ನಾವು ಅದಕ್ಕೇನು ರೂಢಿ ಮಾಡ್ತೋ ಅದರಿಂದ ಅದು ತಿಂದೇ ತಿನ್ನುತ್ತೆ. ನೀವು ಕೊಡೋದ್ರ ಮೇಲೆ ಡಿಪೆಂಡ್ ಇರ್ತೈತೆ. ನುಗ್ಗೆ ಸೊಪ್ಪು ತಿನ್ನಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ನುಗ್ಗೆ ಸೊಪ್ಪು ತಿನ್ನೋದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಈಗ ಬಾಳೆ ದಿಂಡು ತಿನ್ನಲ್ಲ ಅಂತ ಅಂತೀರಾ, ಬಾಳೆ ದಿಂಡು ತಿನ್ನೋದು ಹಾಕಿದ್ದೀನಿ. ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲವಲಿಕೆಯಿಂದ ತಿನ್ಕೊತಾ ಇದೆ. ಒಟ್ನಾಗ ಏನಪ್ಪ ಅಂದರೆ ಅದಕ್ಕೆ ನಾವು ಕೊಡಬೇಕಷ್ಟೇ. ಅದು ತಿನ್ನಲ್ಲ ಅನ್ನೋದು ಬೇಡ, ತಂದು ಹಾಕಬೇಕು. ಅದು ತಿಂದೇ ತಿನ್ನುತ್ತೆ. ಏನಕ್ಕೆ ಅಂದರೆ ಹಸುವಿದ್ದಾಗ ತಿಂದೇ ತಿನ್ನುತ್ತೆ. ಹಸುವಿದ್ದಾಗೆ ಅನ್ನದ ಬೆಲೆ ಅನ್ನೋದು ಗೊತ್ತಾದಾಗ ಅದಕ್ಕೂ ಅಷ್ಟೇ ನಾಟಿ ಕೋಳಿಗಳಿಗೆ ಹಸು ಇರಬೇಕು. ಆಚೆ ಬಿಟ್ಬಿಡಿ. ಆಚೆ ಬಿಟ್ಬಿಟ್ಟು ನೀವು ಹಾಕ್ಬಿಟ್ರೆ ನೋಡಿ, ಒಂದು ಟಬ್ ತಂದು ಹಾಕಿದೆ, 3/4% ಆಲೇ ಖಾಲಿನೇ ಮಾಡಿಬಿಟ್ವು. ಹಾಗೆ ಪರಂಗಿ ಹಣ್ಣು ಅಷ್ಟೇ ಸಹ. ಪರಂಗಿ ಹಣ್ಣು ಸಹ ನೀವು ಈ ಥರ ತಾಂಬಂದು ಹಾಕ್ಬಿಟ್ರೆ ಯಾವುದೇ ಕಾಯಿಲೆಗಳು ಸಹ ಬರೋಲ್ಲ. ನುಗ್ಗೆ ಸೊಪ್ಪು ಅದ್ರ ಕ್ಯಾಲ್ಸಿಯಂ ಜಾಸ್ತಿ ಇರ್ತೈತೆ. ಯಾವುದು ನಾಟಿ ಕೋಳಿಗಳಿಗೆ ರೋಗಗಳೇ ಬರೋಲ್ಲ. ನೋಡಿ, ಇವ್ರು ನಮ್ಮ ಗುರುಗಳು ಕೇಳಿದ್ರು, ತಿನ್ನುತ್ತಾ ಅಂತ ಕೇಳಿದ್ರು. ಅವ್ರು ಆಶ್ಚರ್ಯವಾಗಿ ಕೇಳಿದ್ರು, ಬಾಳೆ ದಿಂಡು ತಿನ್ನುತ್ತಾ ಸರ್, ಇದೇನು ಸರ್ ನೀವು ಈ ಥರ ಕೊಡ್ತಾಯಿದ್ದೀರಾ ಅಂತ. ಈಗ ಅವ್ರನ್ನ ಅದಕ್ಕೆ ಸರ್ ಬನ್ನಿ ನಮ್ಮ ಫಾರಮ್ಗೆ ಅಂತೇಳಿ ನಾನೇ ಡೈರೆಕ್ಟಾಗಿ ಕರ್ಕೊಂಬಂದು ಅವ್ರಿಗೆ ಕಣ್ಣಾರೆ ತೋರಿಸ್ತಾಯಿದ್ದೀನಿ. ನೋಡಿರಿ ಎಷ್ಟು ನೀಟಾಗಿ ತಿನ್ಕೊತಾ ಇದೆ ಅಂತ. ಅವರೇ ಈಗ ಆಶ್ಚರ್ಯ, ಏನಪ್ಪ ಈ ಥರ ಎಲ್ಲ ಈ ಥರ ನಾಟಿ ಕೋಳಿಗಳಿಗೆ ಅಂತ ಈಗ ಅವರೇ ಆಶ್ಚರ್ಯ ಪಡ್ತಾಯಿದ್ದಾರೆ. ನೀವೇ ನೋಡ್ಬೋದು. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದಾ, ಇನ್ನೂ ಹೆಚ್ಚು ಇದೆ, ಇನ್ನೂ ತಂದಾಕಿ ಸರ್ ಅಂತ ಹೇಳ್ತಿದ್ದಾರೆ. ಇವ್ರದ್ದೇ ತೋಟದಲ್ಲಿ ಎಲ್ಲ ಇದನ್ನೆಲ್ಲ ಅಚ್ಚಾಟ್ ಮಾಡ್ತಿರೋ ಬಾಳೆದು. ಹಾಗಾಗಿ ನಾನು ಹೋಗಿ ಇವತ್ತು ಅವ್ರ ಕಂದ್ರೆ ಎಲ್ಲ ಕಡ್ಕೊಂಡು ನಾನೇ ತಗೊಂಡು ಬಂದು ನಮ್ಮ ನಾಟಿ ಕೋಳಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವೇ ಎಷ್ಟೆಲ್ಲಾಗೆ ನೀಟಾಗಿ ತಿಂತಾಯಿದೆ ಅಂತ ಹೇಳಿ. ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಆದಷ್ಟು ಈ ಥರ ಫುಡ್ಡೆಲ್ಲ ನಾರ್ಮಲಾಗೆ ಬಳಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಸರ್ ನಮ್ಮ ಫಾರಮಿಗೆ ಬಂದು ನೀವೆಲ್ಲ ವೀಕ್ಷಣೆ ಮಾಡಿದ್ರಿ, ಏನಂತು ಸರ್ ಈಗ ನಿಮ್ಗೆ ಏನು ಅನ್ನಿಸ್ತು ಈ ಇದೆಲ್ಲ ನೈಸರ್ಗಿಕವಾಗಿ ನಾವು ಕೊಡ್ತಿರೋ ಫುಡ್ ನೋಡಿ? ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು. ನಾನು ಇವತ್ತು ಬಾಳೆದಿಂಡು ತಿನ್ನೋದು ಇವತ್ತು ನೋಡಿರೋದು ಹಾಂ, ಖುಷಿ ಆಯಿತು. ಹೌದು ಸರ್. ನಿಮಗೆ ಸ್ವಾಗತ. ಹೌದು ಸರ್, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹೌದು ಸರ್. ಸರ್ ನೀವು ಇದೇ ಥರ ಬೇರೆಯವ್ರಿಗೆಲ್ಲ ರೆಫರ್ ಮಾಡ್ಬೇಕು ಸರ್. ನಾಟಿ ಕೋಳಿ ಯಾರ್ಯಾರು ಸಾಗಣೆ ಮಾಡ್ತೀರೋ ಅವ್ರಿಗೆ ದಯವಿಟ್ಟು ನೀವು ರೆಫರ್ ಮಾಡಬೇಕು. ಏನಂತ, ಈ ಥರ ನ್ಯಾಚುರಲ್ ಫುಡ್ ಕೊಡಿ, ಅದು ಮಹತ್ವ ಹೆಚ್ಚಾಗುತ್ತೆ. ನಾಟಿ ಕೋಳಿದು ಮಹತ್ವ ಹೆಚ್ಚಾಗಬೇಕು ಅಂದರೆ ಈ ಥರ ನ್ಯಾಚುರಲ್ ಫುಡ್ ಕೊಡ್ಬೇಕು ಸರ್. ಒಳ್ಳೆ ಫುಡ್ಡು ಇದು ಕೊಟ್ಟಿರೋದು ನಾನು ಇವತ್ತು ನೋಡಿರೋದು. ಹಾಂ ಸರ್. ಇನ್ನು ಮೇಲೆ ನಾಟಿ ಕೋಳಿ ಸಾಕಾರು ಕೊಡ್ಬೋದು, ಹಾಂ, ಧಾರಾಳವಾಗಿ ಕೊಡ್ಬೋದು. ಹೌದು ಸರ್.